ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇಲ್ಲಿವರೆಗೂ ಎಲ್ಲ ಗ್ರಾಮರು ಕ್ವಶನ್ ಆನ್ಸರ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಸೊ ಈ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತು ಫೆಬ್ರವರಿ ಮಾರ್ಚಲ್ಲಿ. ಸೊ ಅದರ ಒಂದು ಕೀ ಆನ್ಸರ್ಸನ್ನು ಇವಾಗ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಒಂದು ಸತಿ ಕಣ್ಣಾಡಿಸಿ, ಈ ಕಡೆನೂ ಒಂದು ಸತಿ ನೋಡ್ಕೊಳ್ಳಿ. ಇದರಲ್ಲೂ ಯಾವ್ದಾದ್ರು ಕ್ವಶನ್ಸ್ ಈ ಗ್ರಾಮರ್ ಏನಾದರೂ ಬರ್ಬೋದು. ಸೊ ಕರೆಕ್ಟಾಗಿ ಇದೊಂದು ಸತಿ ನೋಡ್ಕೊಂಬಿಡಿ ಈ ಪೇಪರು, ಯಾಕಂದರೆ ಇಂಪಾರ್ಟೆಂಟು. ಆಲ್ಮೋಸ್ಟ್ ಈ ಪ್ರಿಪ್ರೇಟ್ರಿ ಆ್ಯಂಡ್ ಈ ಮಾಡೆಲ್ ಕ್ವಶನ್ ಪೇಪರ್ ಈ ಕಡೆ ಸ್ವಲ್ಪ ಗಮನ ಇರಲಿ, ಅದನ್ನು ಮರೆತು ಬಿಡಬೇಡಿ ಪೂರ್ತಿ, ಯಾಕಂದರೆ ಅದರಿಂದನೂ ಎಷ್ಟೋ ಸರಿ ರಿಪೀಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆಂದೇ ನಾನು ನಿಮಗೆ ವಿತ್ ಆನ್ಸರ್ಸ್ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ನಾನು ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತೀನಿ. ಆಲ್ರೆಡಿ 2023 ಪೇಪರ್ನ ನಾನು ಆಲ್ರೆಡಿ ಬಿಟ್ಟಿದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿದೆ, ಬೇಕಾದ್ರೆ 23 ಲಾಸ್ಟ್ ಇಯರ್ ಪೇಪರು ವಿತ್ ಕೀ ಆನ್ಸರ್ಸ್ ಬಿಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ನನ್ನ ಚಾನಲಲ್ಲಿ ಸಿಗುತ್ತೆ ಪೇಪರ್, ಅದು ವಿತ್ ಕೀ ಆನ್ಸರ್ಸು. ಬನ್ನಿ ಇದಕ್ಕೆ ಹೋಗೋಣ ಇವಾಗ. ನೋಡಿ, ಇದೇ ಒಂದು ಪ್ಯಾಟರ್ನಲ್ಲಿ ಇರುತ್ತೆ. ಸೊ ಯಾರು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ 4 ಆಲ್ಟರ್ನೇಟಿವ್ ಈ ಕೊಟ್ಟಿರ್ತಾರೆ ಆಪ್ಷನ್ಸು. ಸೊ ಅದರಲ್ಲಿ ಒಂದು ಕರೆಕ್ಟ್ ಇರುತ್ತೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಯಾವುದು ಸ್ಟೇಟ್ಮೆಂಟು? ಸುಮಾ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್. ಇಲ್ಲಿ ಯಾವುದು ಆನ್ಸರ್ ಇಲ್ಲಿ ಬರ್ದಿದ್ದೀನಿ ನಾನು ರೆಡ್ಡಲ್ಲಿ. ಯಾವುದು? ಡಸ್ ಶಿ ವಿತ್ ಕ್ವೆಶನ್ ಮಾರ್ಕ್ ಲಾಸ್ಟಲ್ಲಿ ಇರಬೇಕು ಅದು. ಸೊ ಹಿಂಗೂ ಕೇಳ್ಬೋದು, ಇಲ್ಲ ಸಪ್ರೇಟಾಗಿ ಅಲ್ಲಿ ಕೇಳ್ತಾ ಇರ್ತಾರೆ, ಅದು ನೀವು ಬರೀಬೋದು. ಇಲ್ಲ ಈ ಮಲ್ಟಿಪಲ್ ಚಾಯ್ಸಲ್ಲೂ ಕೊಡ್ಬೋದು. ಇದನ್ನು ಒಂದೊಂದು ಟೈಮಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೊಡೋಲ್ಲ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಯಾವುದದು? ರೋಹಿತ ವಾಸ್ ಪ್ರೇಸ್ಡ್ ಫಾರ್ ಈಸ್ ಬ್ರೇವರಿ. ಇದೊಂದು ಏನು? ಇದೊಂದು ನೌನ್. ಬ್ರೇವರಿ ಅನ್ನೋದೊಂದು ನೌನ್, ಒಂದು ನಾಮಪದ. ನೆಕ್ಸ್ಟ್, ರೀಡ್ ದ ಗಿವೆನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಆಲ್ಮೋಸ್ಟ್ ನಿಮ್ಗೆ ಹೇಳಿದ್ದೀನಿ ಎಲ್ಲರಿಗೂ. ಟು ಮೀಟ್. ಸೊ ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ನಾನು. ಎಲ್ಲಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕೇಳಿ. ಏನಾದರೂ ಇದ್ದರೆ ನಿಮ್ಗೆ ಹೇಳ್ತಾ ಇದ್ದೀನಿ ಕಮೆಂಟಲ್ಲಿ, ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೆಲ್ಲ ನಿಮಗೆ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮ್ಮ ಸಿಲೆಬಸ್ ಬಗ್ಗೆನೂ ಹೇಳಿದ್ದೀನಿ ನಾನು. ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋಗಳನ್ನ ನೋಡಿ. ಇದರಲ್ಲಿ ಯಾವುದು 2 ಸಿಲೆಬಸ್ ಅಂದರೆ ಅದು ಒಂದು ಪೆನ್ಸಿಲ್ಲು. ನೆಕ್ಸ್ಟ್ ನೋಡಿ, ಹಂಗೆ ಇಲ್ಲಿ ನೋಡಿ ಆರ್ಟಿಕಲ್ ಬಂದಿದೆ ಇಲ್ಲಿ. ಕ್ಲೀನಾಗಿ ಕೊಟ್ಟಿದ್ದೀನಿ, ಅದಕ್ಕೆ ನಾನು ನೋಡಿ, ಯೂಸ್ ದ ವರ್ಡ್ ಬುಕ್ ಆ್ಯಸ್ ಎ ವರ್ಬ್ ಇನ್ ಸೆಂಟೆನ್ಸ್. ಬುಕ್ನ ಒಂದು ವರ್ಬ್ ಆಗಿಕೊಂಡು ಒಂದು ಸೆಂಟೆನ್ಸ್ ಮಾಡಿ ಅಂತ ಕೇಳೋರೆ. ಬುಕ್ ಅಂದರೆ, ಸೊ ನೋಡಿ, ಐ ಬುಕ್ಡ್ ರೈಲ್ವೆ ಟಿಕೆಟ್. ನೆಕ್ಸ್ಟು, ಚೇಂಜ್ ಇಂಟು ಕಂಪರೇಟಿವ್ ಡಿಗ್ರಿ. ಕಂಪರೇಟಿವ್ ಡಿಗ್ರಿಗೆ ಇದನ್ನು ಚೇಂಜ್ ಮಾಡಬೇಕು. ಯಾವುದು? ಬೆಂಗಳೂರು ಇಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ನೋಡಿ, ಇಲ್ಲಿ ಕಂಪರೇಟಿವ್ ಡಿಗ್ರಿಲಿ ಒಂದು ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ನೋಡ್ತಾ ಹೋಗಿ, ಇಲ್ಲಿ ಡೈರಿ ಕರೆಕ್ಟ್ ಆನ್ಸರ್. ಇಲ್ಲಿ DIARY ಡೈರಿ. ಮೋಮೋಫೋನ್ಸು ಎಲ್ಲ ಹೇಳಿದ್ದೀನಿ ನಿಮಗೆ. ನೋಡಿ, ಈ ಕಡೆ ಕಣ್ಣಾಡಿಸಿ ಹೇಳಿದ್ದೀನಲ್ಲ, ನಾನು ಕೊಟ್ಟಿದ್ದೀನಿ. ಎಷ್ಟು ಹೊಂದಿಬಿಟ್ರಲ್ಲ ಈ ಎಕ್ಸ್ಟ್ರಾಕ್ಟ್ನ RC ಕ್ವೆಶನ್ಸ. ಸೊ ಇಲ್ಲಿ ಒಂದು ಸತಿ ನೋಡಿ. ನೋಡಿ, ಇದೆಲ್ಲ ನಾನು ಕೊಟ್ಟಿದ್ದೀನಿ ಕ್ವೆಶನ್ಸ್. ಏನು? ದೀಸ್ ಅಮೆರಿಕನ್ಸ್ ಬ್ಯೂನಾ ಗಿಂಟೆ, ಮತ್ತು ವಿಲ್ ಡೋಸ್ ವೆನ್ ಆ್ಯಂಡ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ಇವೆಲ್ಲ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ನನ್ನ PDF-ಅಲ್ಲಿ. ಆನ್ಸರ್ಸ್ ಇದೆಯಾ ಅದರಲ್ಲೆಲ್ಲ. ಈ ಪ್ರೊಫೈಲ್ ರೈಟಿಂಗು ನೋಡಿ, ಇದು ಹೇಳಿದ್ದೀನಿ. ಇನ್ನೇನು ಬೇಕಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಒಂದು ಕ್ಲೂಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಬೇಕು. ಇದು ಆಲ್ಸೋ ಒಂದು ಕ್ಲೀನ್ ಮೆಥಡ್ಸ್ ಹೇಳಿದ್ದೀನಿ. ಏನು? ಒಂದು ಟೆಕ್ನಿಕ್ಸ್ನ ಹೇಳಿದ್ದೀನಿ. ಇದ್ರದ್ದು ಹೆಂಗೆ ಬರಿಬೋದು ನೀವು, ಯಾವ ಥರ ಎಲ್ಲನೂ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲಿದೆ ಯಾವ ವಿಡಿಯೋ ಅಂದರೆ ಅದು ಪ್ರೊಫೈಲ್ ಮತ್ತು ಒಂದು ಪಿಕ್ಚರಲ್ಲ, ಪ್ರೊಫೈಲ್ ರೈಟಿಂಗ್ ಆ್ಯಂಡ್ ಸ್ಟೋರಿ ರೈಟಿಂಗ್ ಎರಡಿದೆ. ಅದರಲ್ಲಿ ಇದಿದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸಾರಿ, ಲೆಟರ್ ರೈಟಿಂಗ್ ಆ್ಯಂಡ್ ಸ್ಟೋರಿ ರೈಟಿಂಗಲ್ಲಿ ಇದಿರೋದು ಪಾರ್ಟ್ 8 ಅನಿಸುತ್ತೆ.
ಪಾರ್ಟ್ 8 ವಿಡಿಯೋ ಅದು. ಇನ್ನು ನೆಕ್ಸ್ಟು ನಾನು ನೋಡಿ ಇಲ್ಲ ನೋಡೋಣ, ಅವೇ ನಾನು ಮಾಡಿರೋ ವೀಡಿಯೋಗಳೆಲ್ಲ ನಾನು ಇದರಲ್ಲಿ ಇದು ಸಂಬಂಧಪಟ್ಟಿರೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿಡಿಯೋದು, ಅದು ನೋಡ್ಕೊಳ್ಳಿ. ಮತ್ತು ಇನ್ನೇನು ನೋಡಿ, ಇದು ಪಿಕ್ಚರ್ ರೈಟಿಂಗು ಜಸ್ಟ್ ಆಗಿದೆ, ಇದು ಆಗಿದೆ, ಎಲ್ಲ ಮಾಡಿದ್ದೀನಿ ನೋಡಿ, ಹೇಳಿದ್ದೀನಿ. ಈ ಒಂದು ಕ್ವಾಲಿಟಿ ಆಫ್ ಮರ್ಸಿಯಿಂದ ಇಲ್ಲಾಂದರೆ ಬ್ಲೈಂಡ್ ಬೈಯಿಂದ ಕನ್ಫರ್ಮ್ ಹೇಳಿದ್ದೀನಿ ನಾನು. ಇನ್ನೇನು ಎಕ್ಸ್ಟ್ರಾ ಓದ್ಕೋಬೇಡಿ, ಅದಂತೂ ಗೊತ್ತಿರೋದೇನೆ. ರೀಡ್ ದ ಫಾಲೋಯಿಂಗ್ ಕ್ವೆಶ್ಚನ್ ಆನ್ಸರ್ ದ ನೋಡಿ, ಇದು ಕರೆಕ್ಟಾಗಿ ಓದ್ಕೊಂಡು ಅದ್ರ ಜೊತೆ ಕ್ಲೀನಾಗಿ ಏನು ಮಾಡಿ ಕ್ವಶನ್ ಕೆಳಗಡೆ ಇರೋ ಕ್ವಶನ್ಗೆ ಆನ್ಸರ್ನ ಮಾಡಿ. ಇಲ್ಲಿ ನೆಕ್ಸ್ಟ್ ನೋಡಿ, ಅದ ಕ್ವಶನ್ ನಾ ಹೇಳಿಲ್ವಾ, ನೀವೇನು ದ ಮದರ್ ಇಂಡಿಯಾ ಅದೈತಲ್ಲ, ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ಈ ಗ್ರ್ಯಾಂಡ್ ಮದರು ಮತ್ತು ಇದೊಂದು ಬ್ಯಾರಡ್ ಆಫ್ ಟೆಂಪೆಸ್ಟ್, ಇದು ಓದಲಿಕ್ಕೂ ಪರವಾಗಿಲ್ಲ. ಇವೆರಡನ್ನ ಕನ್ಫರ್ಮ್ ಆಗಿ ಓದ್ಕೊಂಬಿಡಿ. ಇವೆರಡನ್ನ ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಎ ಟ್ರೀ, ಜಾರ್ಜ್ ಪೋಯಮ್ 2 ಆ್ಯಂಡ್ ದೆನ್ ಇದೊಂದು ಓದ್ಕೊಂಡಿದ್ರೆ ಇದು ಒಂದು ಮದರ್ ಇಂಡಿಯಾ, ಅದೊಂದು ಓದ್ಕೊಂಬಿಡಿ. ನೋಡಿ, ನಾನು ಎಷ್ಟು ಹೇಳಿದ್ದೀನಿ ನಿಮಗೆ. ಇನ್ನೊಂದು ಪೊಲ್ಯೂಷನ್ ಬಗ್ಗೆ ಒಂದು ಕ್ವೆಶನ್ ಪಕ್ಕ ಇರುತ್ತೆ ಅಂತ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಏನಾಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು. ದೆನ್ ಒಂದು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂದಿರುತ್ತೆ, ಯಾವುದು ಈ ಮೊಬೈಲು, ಈ ಇಂಟರ್ನೆಟ್ಟು ಮತ್ತು ಈ ಆನ್ಲೈನ್ ಕ್ಲಾಸಸ್ಸು, ಇದ್ರ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ. ಒಂದು ರೀಸೆಂಟಾಗಿ ನಡೆದಿರೋವಂಥದ್ದು ಒಂದಿರುತ್ತೆ ನೋಡಿ. ಇಲ್ಲಿ ಚಂದ್ರಯಾನ 3 ಬಗ್ಗೆ ಕೇಳೋರೆ. ಸೊ ಡೆಫಿನೆಟ್ಲಿ ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಅದು ಈ ವರ್ಷ ಸಕ್ಸಸ್ ಆಗಿರೋದು. ಸೊ ಚಂದ್ರಯಾನ 3 ಅದ್ರದ್ದೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟರೆ ಕೋವಿಡ್-19 ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟರೆ ಇನ್ನೊಂದು ಏನು ಹೇಳಿದೆ ನಿಮಗೆ, ಕೋವಿಡ್-19 ಆದಮೇಲೆ ಈ ಒಂದು ಸ್ವಚ್ಛ ಭಾರತ್ ಅಭಿಯಾನ ಆಗಿರ್ಬೋದು, ಅದ್ರ ಬಗ್ಗೆ ಸುಮ್ಮನೆ ನೋಡ್ಕೊಂಡಿರಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನೋಡ್ತಾ ಹೋಗಿ ಇಮೇಜಿನ್ ಯುವರ್, ಇದು ಲೆಟರ್ ರೈಟಿಂಗ್ ಫುಲ್ಲು ಮೆಥಡ್ನ ನಾನು ಸಪ್ರೇಟ್ ವೀಡಿಯೋ ಮಾಡಿನಿ, ಹಾಕಿದ್ದೀನಿ. ಇದು ಬರೆಯೋ ಒಂದು ಈಸಿ ಟ್ರಿಕ್ಸ್ನ ಹಾಕಿದ್ದೀನಿ. ಸೊ ನೋಡ್ಕೊಳ್ಳಿ, ವಿತ್ ಒಂದು ಫಾರ್ಮೇಟ್ ಪ್ರಕಾರ ಮಾಡಿದ್ದೀನಿ ಅದನ್ನು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಅದರ ಆನ್ಸರ್ ಸಪ್ರೇಟ್ ಕೊಡ್ತಾಯಿದ್ದೀನಿ ನಾನು ನಿಮಗೆ, ಸುಮ್ಮನೆ ಯಾಕೆ ತೊಂದರೆ ಅಂತ. ನೋಡಿ, ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಿಲ್ಲ, ಸೊ ಅದಕ್ಕಾಗಿ ನಿಮಗೆ ಸಪ್ರೇಟೇ ಆನ್ಸರ್ ಕೊಡ್ತಾಯಿದ್ದೀನಿ. ನೋಡಿ, ಎಲ್ಲ ಆನ್ಸರ್ ಇಲ್ಲೇ ಇದೆ, ಫುಲ್ ಆನ್ಸರ್ಸ್. ನೀವು ಟೆನ್ಷನ್ ಪಡೋ ಅವಶ್ಯಕತೆಯೇ ಇಲ್ಲ, ರೆಡಿ ಮಾಡಿದ್ದಿದ್ದು. ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ದಯವಿಟ್ಟು ಫುಲ್ ನೋಡ್ಕೊಳ್ಳಿ. ಎಲ್ಲೇ ಏನು ಡೌಟ್ ಇದ್ದರೂ ನನಗೆ ದಯವಿಟ್ಟು ನೀವು ಕಮೆಂಟ್ ತಿಳಿಸ್ಬೇಕು. ಕಮೆಂಟ್ ಬಾಕ್ಸಲ್ಲಿ ಏನೋ ತಪ್ಪಿದ್ರು ನನಗೆ ಹೇಳಿ, ನಾನು ಸರಿಪಡಿಸ್ಕೊತೀನಿ ನೆಕ್ಸ್ಟ್ ವೀಡಿಯೋದಿಂದ. ಸೊ ನೋಡಿ, ನಾವೆಲ್ಲ ಕೆಲಸ ಬಿಟ್ಟು ನಿಮಗೋಸ್ಕರ ನಾನು ಮಾಡ್ತಾ ಇರೋದು. ಸೊ ನಾಳೆ ಒಂದೇ ದಿನ ಎಕ್ಸಾಮ್ ಇರೋದು. ಸೊ ಅದೊಂದು ಮುಗಿಸ್ಬಿಟ್ರೆ ನೀವು ಇನ್ನೇನು 10th ಮುಗಿದ್ಬಿಡುತ್ತೆ. ಸೊ ದಯವಿಟ್ಟು ನಮ್ಮ ಚಾನೆಲ್ನ ನಿಮ್ಮ ಒಂದು ಈ ನೆಕ್ಸ್ಟ್ ಬರೋಂಥ ಒಂದು 10th ಸ್ಟೂಡೆಂಟ್ಸ್ಗೂ ರೆಫರ್ ಮಾಡಿ. ನೀವಿನ್ನು ಫಸ್ಟ್ PUC ಅಂತೂ ಹೇಳಿದ್ದೀನಿ ನಾನು ಮುಂಚೆಯಿಂದನೇ, ಅದ್ರ ಚಿಂತೆ ಅಂತೂ ಬಿಟ್ಬಿಡಿ ಅಂತ. ಯಾಕಂದರೆ ನಾವು ಆಲ್ರೆಡಿ ಫಸ್ಟ್ PUC ಸೆಕೆಂಡ್ PUCನೇ ನಮ್ಮ ಚಾನಲ್ ಎಕ್ಸ್ಪರ್ಟ್ ಇರೋದು. ಸೊ ಎಲ್ಲ ಫಿನಿಶ್ A to Z ಮಾಡಿಕೊಟ್ಬಿಡ್ತೀವಿ ನಿಮ್ಮ ಫಸ್ಟ್ ಮತ್ತು ಸೆಕೆಂಡ್ PUCದು. ನೀವು ಟೆನ್ಷನ್ ಪಡೋ ಅವಶ್ಯಕತೆಯೇ ಇಲ್ಲ, ಅದ್ರದ್ದು ಚಿಂತೆನೇ ಬಿಟ್ಬಿಡಿ. ಇನ್ನು ಯಾರಾದರೂ 10th ಬರೋವಂಥ ಇದ್ದರೆ, ನಿಮ್ಮ ತಮ್ಮಂದಿರು ಇಲ್ಲ ನಿಮ್ಮ ಮನೇಲಿ ಯಾರಿದ್ರೆ ದಯವಿಟ್ಟು ಅವ್ರಿಗೂ ಈ ಚಾನಲ್ನ ರೆಫರ್ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಚಂದ್ರಯಾನ 3 ಬಗ್ಗೆ ಬೇಕಂದರೆ ಇಲ್ಲಿತ್ತು, ಎಲ್ಲ ಇಲ್ಲೇ ಇದೆ, ಕರೆಕ್ಟಾಗಿ ನೋಡ್ತಾ ಹೋಗಿ. ನೋಡಿ, ಲೆಟರ್ ರೈಟಿಂಗ್ ಇದೆ ನೋಡಿ, ಫುಲ್ಲು ಕೀ ಆನ್ಸರ್ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಇದೊಂದು ಲಾಸ್ಟಾಗಿ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದ್ರು ಬೇಕಿದ್ರೆ ಮತ್ತೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದು ನನ್ನ ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ನಾನು. ಸೊ ಅಲ್ಲಿ ಬಂದು ಕಮೆಂಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ಸರ್ ದಯವಿಟ್ಟು ಈ ಪ್ರಿಪ್ರೇಟರಿ ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಒಂದು ಸೆಕೆಂಡ್, ಮತ್ತೊಂದು ಸತಿ ನಮಗೆ ರೀಕಾಲ್ ಆಗುತ್ತಂದರು. ಸೊ ಅದಕ್ಕಾಗಿ ನಾನು ಇದನ್ನು ಮತ್ತೆ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ನೀವೇನು ಕೇಳ್ತಾಯಿದ್ದೀರೋ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.